ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಶಂಕರಮಠ ವಾರ್ಡು ಮತ್ತು ಶಕ್ತಿ ಗಣಪತಿ ನಗರ ವಾರ್ಡ್ನಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಮತ್ತು ಸಸಿಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ. ಆ ಅಂಗವಾಗಿ ಇವತ್ತು ನಮ್ಮ ರಸ್ತೆಗಳಲ್ಲಿ ಯಾರು ಬೇಕೋ ಆ ಮನೆಗಳ ಹತ್ರ ಹೋಗಿ ಅವ್ರಿಗೆ ಗಿಡಗಳನ್ನು ಯಾವ್ದು ಬೇಕೋ ಅದು ಹಾಕ್ಕೊಡೋವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಹೊಂಗೆ ಮರ ಇರ್ಬೋದು, ಬೇವಿರ್ಬೋದು, ಸಂಪಿಗೆ ಇರ್ಬೋದು, ಈ ಥರ ಮರಗಳನ್ನು ಅವ್ರ ಮನೆ ಮುಂದುಗಡೆ ಸಹ ನೆಡ್ತಾ ಇದ್ದಾವೆ. ಇವತ್ತು ಪರಿಸರವನ್ನು, ಅದು ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ನಾವು ಹೆಚ್ಚು ಜವಾಬ್ದಾರಿಯನ್ನು ತಗೋಬೇಕಾಗ್ತದೆ. ಪ್ರತಿಯೊಬ್ಬ ನಾಗರಿಕೂ ಸಹ ಇದಕ್ಕೆ ಕೈ ಜೋಡಿಸ್ಬೇಕಾಗ್ತದೆ. ಅಲ್ಲಿ ಅವ್ರ ಮನೆ ಮುಂದುಗಡೆ ಒಂದು ಗಿಡವನ್ನು ನೆಟ್ಟು ನಮ್ಮ ಪರಿಸರವನ್ನು ಉಳಿಸೋ ನಿಟ್ಟಿನಲ್ಲಿ, ಮಾಲಿನ್ಯವನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ನಮಗೆ ಹಸಿರೇ ಉಸಿರು ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕಾಗ್ತದೆ. ಅಂಥ ಪರಿಸರದ ವಾತಾವರಣನ ನಮ್ಮ ವಾರ್ಡ್ನಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಇವತ್ತು ಕೈ ಜೋಡಿಸಿ, ನಾಗರಿಕರು ಸಹ ಜೊತೆಗೆ ಕೈ ಜೋಡಿಸಿ ಒಂದು ಉತ್ತಮವಾದಂಥ ಸಲಹೆಗಳು ಮತ್ತು ಒಳ್ಳೆಯ ಅಭಿಪ್ರಾಯಗಳು ಮತ್ತು ಗಿಡ ನೆಡೋ ಕಾರ್ಯಕ್ರಮ ಒಳ್ಳೆ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಶಿವರಾಜ್ ಅವರ ನಾಯಕತ್ವದಲ್ಲಿ ಈ ಭಾಗದಲ್ಲಿ ಗಿಡ ನೆಡೋ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಶಿವರಾಜ್ ಅವರು ಮೊದಲು ಸುಮಾರು ವರ್ಷಗಳಿಂದ ಗಿಡ ನೆಡೋದರಲ್ಲಿ ಭಾಳ ಹೆಸರನ್ನು ಗಳಿಸಿದ್ದಾರೆ. ಇಲ್ಲಿನ ಪರಿಸರವನ್ನು ಸ್ವಚ್ಛವಾಗಿಡಬೇಕು ಮತ್ತು ಹಸಿರಾಗಿಡಬೇಕು ಅನ್ನೋ ಒಂದು ಸಂಕಲ್ಪದಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಜನರಿಗೆ ಗಿಡಗಳನ್ನ ಉಚಿತವಾಗಿ ನೀಡೋದ್ರ ಮುಖಾಂತರ ಮತ್ತು ಅವ್ರ ಮನೆಗಳ ಹತ್ರ ಗಿಡಗಳನ್ನ ನೆಡೋದ್ರ ಮುಖಾಂತರ ನಾವು ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಶಿವರಾಜ್ ಮತ್ತು ಅವರೆಲ್ಲ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಇವತ್ತು ಮಾಡ್ತಾರೆ. ಚಿನ್ನದ ನುಡಿ ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ.